ಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ಸಮಸ್ತತನವೇ ನಮೋ ನಮಃ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಶಾವತಾರ ಸ್ತುತಿಯ ಅರ್ಥಚಿಂತನದಲ್ಲಿ ರಾಮಾವತಾರದ ವರ್ಣನೆಯನ್ನು ವಾದಿರಾಜಸ್ವಾಮಿಗಳು ಅನೇಕ ಶ್ಲೋಕಗಳಿಂದ ಮಾಡ್ತಾ ಇದ್ದಾರೆ. ನಿನ್ನೆಯ ಶ್ಲೋಕದಲ್ಲಿ ಹೇಗೆ ಆ ರಾಮಚಂದ್ರ ಮಹಾಪ್ರಭು ಶರಭಂಗಾದಿ ಋಷಿಗಳಿಗೆ ದರ್ಶನವನ್ನು ಕೊಟ್ಟು ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಟ್ಟ ಅಂತ ತಿಳಿದುಕೊಂಡೆವು. ಆ ಭಗವಂತನ ಸಾಮೀಪ್ಯ ಸುಖವನ್ನು ಎಲ್ಲ ಆ ಚಿತ್ರಕೂಟದ ಋಷಿ ಮುನಿಗಳು ಹೇಗೆ ಅನುಭವಿಸಿದರು, ಅದರಿಂದ ಆನಂದ ಅತಿಶಯವನ್ನು ಪಡೆದರು ಅಂತನ್ನುವ ವಿವರವನ್ನು 16ನೆಯ ಶ್ಲೋಕದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಕೇವಲ ಭಗವಂತ ಮನುಷ್ಯರಿಗೆ ಸುಖವನ್ನು ಕೊಟ್ಟದ್ದಲ್ಲ, ಚಿಕ್ಕ ಪಕ್ಷಿ ಪ್ರಾಣಿ ಮಾತು ಬರದ ಪಕ್ಷಿ ಪ್ರಾಣಿಗಳಿಗೂ ಕೂಡ ಅವರ ಭಕ್ತಿಯನ್ನು ಮೆಚ್ಚಿ ಭಗವಂತ ಅನುಗ್ರಹ ಮಾಡುತ್ತಾನೆ ಎಂಬುವಂತಹ ಒಂದು ಸಂದೇಶ ಅದು 17ನೆಯ ಶ್ಲೋಕದಲ್ಲಿ ಬರ್ತಾ ಇದೆ. ಆ 17ನೆಯ ಶ್ಲೋಕ ಈ ರೀತಿಯಾಗಿ ಇದೆ. ಶಂಪಾಭಚಾಪಲವ ಕಂಪಾಸ್ತ ಶತ್ರುಬಲ ಸಂಪಾದಿತಾಮಿತ ಯಶಾಃ ಶಂಪಾದತಾಮರಸ ಸಂಪಾತಿನೋಲ ಮನುಕಂಪಾರಸೇನ ದಿಶಮೇ ಸಂಪಾತಿ ಪಕ್ಷಿ ಸಹಜಂ ಪಾಪರಾವಣ ಹತಂ ಪಾವನಂ ಯದಕೃಥಾಃ ತ್ವಂ ಪಾಪಕೂಪಪತಿತಂ ಪಾಹಿ ಮಾಂ ತದಪಿ ಪಂಪಾಸರಸ್ತಟಚರ. ಭಗವಂತ ಕೇವಲ ತನ್ನ ಬಿಲ್ಲನ್ನು ಸ್ವಲ್ಪ ಅಲುಗಾಡಿಸಿದ್ದಕ್ಕೇನೆ ಅನೇಕ ವೈರಿಗಳು, ಆ ಭಗವದ್ವಿರೋಧಿಗಳು, ಭಗವಂತನನ್ನು ದ್ವೇಷ ಮಾಡುವ ಹರಿನಿಂದಕರಾದ ಆ ಎಲ್ಲ ರಾಕ್ಷಸರು ಆ ಅರಣ್ಯದ ವಾಸದ ಸಂದರ್ಭದಲ್ಲಿ ಭಗವಂತನ ಆ ಧನಸ್ಸಿನ ಕೇವಲ ಚಲನದಿಂದಲೇ ಅವರೆಲ್ಲ ಸತ್ತು ಹೋದರು ಅಂತ. ಹೀಗೆ ಅವರೆಲ್ಲರನ್ನ ಸಂಹರಿಸಿ ಭಾರೀ ಯಶಸ್ಸನ್ನು ಪಡೆದವನಾಗಿ ಭಗವಂತ ಮುಂದೆ ಸಂಚಾರ ಮಾಡುವಾಗ ಸೀತೆಯ ಅಪಹರಣ ಆಗುವಂತಹ ಒಂದು ಪ್ರಸಂಗ. ರಾಮಾವತಾರ ಆದದ್ದೇ ರಾವಣನನ್ನು ಮೊದಲು ಮಾಡಿಕೊಂಡು ಇರುವ ಎಲ್ಲ ರಾಕ್ಷಸರ ಸಂಹಾರಕ್ಕೆ. ಕೆಲವು ರಾಕ್ಷಸರ ಸಂಹಾರವಾಗಿತ್ತು, ಮುಖ್ಯವಾಗಿ ರಾವಣನ ಸಂಹಾರವಾಗಬೇಕಿತ್ತು. ಅದಕ್ಕೆ ಬೇಕಾಗುವಂತಹದ್ದು ಅದು ಸೀತಾಪಹರಣ. ಇದು ಭಗವಂತನ ಯೋಜನೆ. ಆ ರೀತಿಯಾಗಿ ಒಂದು ಭಿಕ್ಷೆಯನ್ನು ಬೇಡುವ ವೇಷದಲ್ಲಿ ಬಂದು ಆ ರಾವಣ ಸೀತೆಯನ್ನು ಅಪಹರಿಸಿದ್ದಾನೆ. ಹಾ ಸೀತಾ ಅಂತ ಹೇಳಿ ಲೋಕ ವಿಡಂಬನೆಯನ್ನು ಮಾಡುತ್ತಾ ಸೀತೆಯನ್ನು ಹುಡುಕ್ತಾ ರಾಮಚಂದ್ರ ಮಹಾಪ್ರಭು ಅರಣ್ಯವನ್ನು ಸುತ್ತಾಡಿದ್ದಾನೆ. ಅಲ್ಲಿ ಸೀತೆಯ ಮೊದಲ ಕುರುಹು, ಸೀತೆ ಎಲ್ಲಿ ಹೋಗಿದ್ದಾಳೆ, ಯಾವ ಮಾರ್ಗದಿಂದ ಮುಂದೆ ಹೋಗಿದ್ದಾಳೆ, ಅವಳ ಅಪಹರಣ ಆದದ್ದು ಇತ್ಯಾದಿ ವಿಚಾರಗಳು ಅಲ್ಲಿ ರಾಮಚಂದ್ರನಿಗೆ ಮೊದಲಿಗೆ ತಿಳಿದದ್ದು. ಅಂದರೆ ಕಥಾದೊಳಗೆ ಬರುವಂತಹದ್ದು. ಭಗವಂತನಿಗೆ ಯಾವ ಅಜ್ಞಾನವಿಲ್ಲ, ಯಾವ ದುಃಖಾದಿಗಳಿಲ್ಲ. ಆದರೂ ಕೂಡ ಅಲ್ಲಿ ಆ ಕಥಾ ಆ ರೀತಿಯಾಗಿ ಮುಂದುವರೆದದ್ದು. ಅಲ್ಲಿ ಒಂದು ಪಕ್ಷಿ ಮಧ್ಯದಲ್ಲಿ ಗೋಳಾಡುತ್ತಾ ಇನ್ನೇನು ಮರಣಕ್ಕೆ ಸಮೀಪವಾಗಿ ಬಿದ್ದಿತ್ತು. ಆ ಪಕ್ಷಿ ಯಾವುದು ಅಂತ ಕೇಳಿದರೆ ಆ ಪಕ್ಷಿಯೇ ಜಟಾಯು ಅಂತನ್ನುವ ಒಂದು ಹದ್ದು. ಆ ಹದ್ದು ಅದು ಭಗವಂತನ ಬರುವಿಕೆಗಾಗಿಯೇ ಕಾಯ್ತಾ ಕೂತಿತ್ತು. ಸೀತೆಯನ್ನು ಈ ರಾವಣ ಅಪಹರಿಸಿಕೊಂಡು ಹೋಗುವಾಗ ಆ ಹದ್ದು ರಾವಣನ ಜೊತೆಗೇನೆ ಯುದ್ಧಕ್ಕೆ ಅಂತ ಹೋಯಿತು. ಆ ಹದ್ದು ರಾವಣನೊಂದಿಗೆ ಯುದ್ಧ ಮಾಡಿತು. ಬಲಿಷ್ಠನಾದ ರಾವಣ
ಆ ಜಟಾಯುವಿಗೆ ಘಾಸಿ ಮಾಡಿದ. ಅದೊಂದು ಪಕ್ಷಿ. ಆ ಬಲಿಷ್ಠನಾದ ರಾವಣ ಅದಕ್ಕೆ ಘಾಸಿ ಮಾಡಿದ ಕೂಡಲೇ ಅದು ಕೆಳಗಡೆ ಬಿದ್ದು ಬಿಟ್ಟಿತ್ತು. ಇನ್ನೇನದು ಸತ್ತು ಹೋಗಬೇಕು. ಆಗ ರಾಮ ಅಲ್ಲಿಗೆ ಬಂದ. ರಾಮ ತನಗೆ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಕೂಡ ಅನ್ವೇಷಮಾಣ ಇವತಂಚ ದದರ್ಶ ಗೃಧ್ರಂ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ತಿಳಿಸುವಂತೆ ಸೀತೆಯನ್ನು ಹುಡುಕ್ತಾ ಇದ್ದೇನೆ ಅನ್ನುವುದನ್ನು ತೋರಿಸೋದಕ್ಕೆ, ಆ್ಯಕ್ಚುಲಿ ಅದು ಅಸುರ ಮೋಹನಕ್ಕಾಗಿಯೇನೆ. ಭಗವಂತನಿಗೆ ಸೀತೆ ಎಲ್ಲಿದ್ದಾಳೆ ಅಂತನ್ನೋದು ಗೊತ್ತು. ನಿತ್ಯಾವಿಯೋಗಿನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯ ವಿಚಾರ ಅವನಿಗೆ ಗೊತ್ತಿಲ್ಲವಾ? ಗೊತ್ತು. ಆದರೂ ಕೂಡ ತಾನು ಸಾಮಾನ್ಯ ಮನುಷ್ಯನಂತೆ ತೋರ್ತಾ ಅಸುರ ಮೋಹನವನ್ನು ಮಾಡುತ್ತಾ ಜಟಾಯುವಿಗೆ ಕೇಳಿದ್ದಾನೆ. ಜಟಾಯು ಅಲ್ಲಿರುವ ಎಲ್ಲ ಪ್ರಸಂಗವನ್ನು ಹೇಳಿ ರಾವಣ ಹೀಗೆ ಸೀತಾಪಹರಣಾದಿಗಳನ್ನು ಮಾಡಿದ್ದ ಕೃತ್ಯವನ್ನೆಲ್ಲ ತಿಳಿಸಿ ಆಮೇಲೆ ಆ ಜಟಾಯು ಪಕ್ಷಿ ಸತ್ತು ಹೋಗಿಬಿಡುತ್ತು. ಎಂತಹ ಮರಣ ನೋಡಿ! ಶರಣರ ಜೀವನ ಮರಣದಲ್ಲಿ ಕಾಣುವಂಥ ಕನ್ನಡದಲ್ಲಿ ಒಂದು ಮಾತುಂಟು. ಜಟಾಯು ಅದು ಹದ್ದಾದರೂ ಕೂಡ ಭಗವಂತನ ಸೇವೆಯನ್ನು ಮಾಡಿದ ಒಂದು ಪಕ್ಷಿ. ಆ ಸಾತ್ವಿಕವಾದ ಕಾರ್ಯವನ್ನು ಮಾಡಿದ್ದಕ್ಕೆ ಫಲ ಏನು ಅಂತಂದರೆ ಸ್ವಯಂ ಭಗವಂತನ ಎದುರಿಗೇನೆ ಮರಣವನ್ನು ಅಪ್ಪುವಂತಹದ್ದು. ಮರಣವನ್ನಪ್ಪುವಾಗ ಭಗವಂತನ ನಾಮಸ್ಮರಣ ಮಾಡಿದರೆ ಸಾಕು, ಒಳ್ಳೆ ಗತಿಯಾಗ್ತದೆ ಅಂತ ನಾವು ಕೇಳುತ್ತೇವೆ. ಅಂತಹದ್ದು ಜಟಾಯುವಿನ ಒಂದು ಮರಣ ಎಂತಹದ್ದು ಅಂತ ಕೇಳಿದರೆ, ಆ ಒಂದು ಪಕ್ಷಿ ಭಗವಂತನ ಸೇವೆ ಮಾಡಿದ್ದಕ್ಕೆ ಭಗವಂತನ ಎದುರಿಗೇನೆ ಭಗವಂತನನ್ನು ನೋಡ್ತಾ ಭಗವಂತನ ಸೇವೆಯನ್ನು ಮಾಡಿ ಕೊನೆ ಉಸಿರನ್ನು ಎಳೆದಿರುವಂತಹದ್ದು. ಅದೇ ದಿನ ಇನ್ನೊಂದು ಪ್ರಾಣಿಯ ರೂಪದಲ್ಲಿ ಬಂದ ಮಾರೀಚ ಸತ್ತು ಹೋಗಿದ್ದ. ಪ್ರಾಣಿಯ ಜಿಂಕೆಯ ರೂಪದಲ್ಲಿ ಬಂದ ಮಾರೀಚನ ಸಾವು, ಪಕ್ಷಿಯಾಗಿ ಇರುವಂತಹ ಜಟಾಯುವಿನ ಸಾವು ಎರಡೂ ಒಂದೇ ದಿನವಾಗಿದ್ದರೂ ಕೂಡ ಒಂದು ಭಗವಂತನ ದ್ವೇಷ ಮಾಡಿ ಭಗವಂತನ ನಿಂದನೆ ಮಾಡಿ, ಇನ್ನೊಂದು ಭಗವಂತನ ಸೇವೆಯನ್ನು ಮಾಡಿ. ಜಟಾಯುವಿಗೆ ಉತ್ತಮವಾದ ಗತಿಯಾದರೆ ಆ ಮಾರೀಚನಿಗೆ ತಮಸ್ಸಾಯಿತು. ಭಗವತ್ ಪ್ರೀತ್ಯರ್ಥವಾಗಿ ನಾವು ಮಾಡುವಂತಹ ಯಾವ ಕಾರ್ಯವಾದರೂ ಕೂಡ ನಮಗೆ ಒಳ್ಳೆ ಫಲವನ್ನು ಕೊಡುತ್ತದೆ. ಇದಕ್ಕೆ ಸಾಕ್ಷಿ ಜಟಾಯು. ನಾವು ಭಗವದ್ ವಿರೋಧವಾಗಿ ಬೇರೊಬ್ಬರನ್ನು ಪ್ಲೀಸ್ ಮಾಡುವುದಕ್ಕೆ ಏನೇ ಕಾರ್ಯಗಳನ್ನು ಮಾಡಿದರೂ ಕೂಡ ನಮಗೆ ಅದು ಹಿತವಾಗುವುದಿಲ್ಲ. ಇದಕ್ಕೆ ಸಾಕ್ಷಿ ಮಾರೀಚ. ಒಂದು ಪ್ರಾಣಿ, ಇನ್ನೊಂದು ಪಕ್ಷಿ. ಒಂದು ಸ್ವಾಭಾವಿಕವಾಗಿ ಪಕ್ಷಿ, ಆದರೆ ಭಗವಂತನ ಸೇವೆ ಮಾಡುತ್ತು. ಇನ್ನೊಬ್ಬವ ಸ್ವಾಭಾವಿಕವಾಗಿ ಮನುಷ್ಯ ಅಥವಾ ಒಂದು ಜೀವ, ಆ ಮಾತನಾಡುವ ಜೀವ. ಆ ಮಾರೀಚ ಅವನು ತನ್ನ ರೂಪವನ್ನು ಮರೆಮಾಚಿ ಅಲ್ಲಿ ಭಗವದ್ವಿರೋಧವನ್ನು ಮಾಡಿದ. ಮುಖವಾಡವನ್ನು ಧರಿಸಿ ನಾವು ಏನಾದರೂ ಮಾಡಲಿಕ್ಕೆ ಹೋದರೆ ಆ ಮುಖವಾಡವನ್ನು ಭಗವಂತ ಕಳಚಿ ನಿನಗೆ ತಮಸ್ಸನ್ನು ಕೊಡುತ್ತಾನೆ ಅನ್ನುವುದನ್ನು ಆ ಮಾರೀಚನ ಕಥೆ ತೋರಿಸ್ತದೆ. ನೀನು ಸ್ವಾಭಾವಿಕವಾಗಿ ನಿನಗೇನು ಸಾಧ್ಯವೋ ಅದನ್ನು ಭಗವಂತನ ಪ್ರೀತಿಗಾಗಿ ಮಾಡಿದರೆ ನಿನಗೆ ಶ್ರೇಷ್ಠವಾದ ಗತಿಯಾಗ್ತದೆ ಅನ್ನುವುದನ್ನು ಜಟಾಯು ಪಕ್ಷಿ ಅದು ತಿಳಿಸ್ತದೆ. ಈ ರಾಮ ಸೇವೆಯಲ್ಲಿ ಉತ್ತಮ ಗತಿಯನ್ನು ಕಂಡ ಒಂದು ಪಕ್ಷಿಯ ಕಥೆ ಅದು ಜಟಾಯುವಿನ ಕಥೆ. ಅಂತಹ ಪಕ್ಷಿಯನ್ನೂ ಉದ್ಧರಿಸುವಂತಹ ಆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ 2 ಬಾರಿ ಪ್ರಾರ್ಥನೆಯನ್ನು ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳು. ತುಂಬ ಸುಂದರವಾದ ಪದ ಜೋಡಣೆಯನ್ನು ನಾವು ಈ ಪದ್ಯದಲ್ಲಿ ನಾವು ಕಾಣಬಹುದು. ಇದರ ಶಬ್ದಶಃ ಅರ್ಥವನ್ನು ಈಗ ತಿಳಿದುಕೊಳ್ಳೋಣ. ಶಂಪಾಭ, ಶಂಪಾಭ ಅಂತಂದರೆ ಈ ಹೊಳೆಯುವುದು, ಆಭ ಅಂದರೆ ಕಾಂತಿ, ಹೊಳೆಯುವುದು. ಶಂಪಾಭ ಮಿಂಚಿನ ಹೊಳಪು ಇರುವಂತಹ. ಚಾಪ, ಚಾಪ ಅಂದರೆ ಬಿಲ್ಲು, ಧನಸ್ಸು. ಶಂಪಾಭ ಚಾಪ ಮಿಂಚಿನಂತೆ ಹೊಳಪಿರುವಂತಹ ಬಿಲ್ಲಿನ, ಧನಸ್ಸಿನ.
ಲವಕಂಪ ಸ್ವಲ್ಪೇ ಸ್ವಲ್ಪ ಅದು ಕಂಪನವಾದರೆ, ಅದು ಚಲನವಾದರೆ, ಅದು ಅಲುಗಾಡಿದರೆ, ಅಸ್ತಶತ್ರುಬಲ ಆ ಎಲ್ಲ ವೈರಿಗಳ ಗುಂಪು, ಶತ್ರುಗಳ ಬಲ ಅದು ನಿರಸ್ತವಾಯಿತು, ಅದು ಅಸ್ತವಾಯಿತು, ಅದು ಸತ್ತು ಹೋಯಿತು. ಕೇವಲ ಭಗವಂತ ಹೋಗಿ ಅವರನ್ನು ಭಾರೀ ಪ್ರಯಾಸಪಟ್ಟು ಕೊಂದದ್ದಲ್ಲ, ತನ್ನ ಬಿಲ್ಲನ್ನು ಒಂಚೂರು ಅಲುಗಾಡಿಸಿದರೆ ಸಾಕು, ಅದರ ಭಯಕ್ಕೆ ಆ ವೈರಿಗಳೆಲ್ಲ ಸತ್ತು ಹೋದರು ಅಂತ. ಹೀಗೆ ವೈರಿಗಳನ್ನೆಲ್ಲ ಸಂಹಾರ ಮಾಡಿ ಸಂಪಾದಿತ ಅಮಿತ ಯಶಾಹ, ಭಾರೀಯಾದ ಅಮಿತವಾದ ಯಶಸ್ಸನ್ನು ಗಳಿಸಿದಂತಹ ಆ ರಾಮಚಂದ್ರ ಮಹಾಪ್ರಭು ಪಾದ ತಾಮರಸ ಸಂಪಾತಿನಃ. ಪಾದ ತಾಮರಸ ಅಂದರೆ ಪಾದವೆಂಬ ಕಮಲಗಳಿಗೆ ಯಾವಾಗಲೂ ಸಂಪಾತಿನಃ, ಚೆನ್ನಾಗಿ, ಪಾತಿ ಬೀಳೋದು, ಕಾಲಿಗೆ ಚೆನ್ನಾಗಿ ಬೀಳುವವರು ಅಂದರೆ ವಂದಿಸುವವರು. ಯಾವಾಗಲೂ ಚರಣ ಕಮಲಗಳಿಗೆ, ನಿನ್ನ ಚರಣ ಕಮಲಗಳಿಗೆ ವಂದಿಸುವಂತಹ ಮೇ ನನಗೆ, ಪಾದ ತಾಮರಸ ಸಂಪಾತಿಯಾದ ನನಗೆ ಅಥವಾ ಎಲ್ಲ ಸಜ್ಜನರಿಗೆ ಅನುಕಂಪಾರಸೇನ ಅಲಂ ಶಂ ದಿಶ. ಅನುಕಂಪಾರಸೇನ, ಅನುಕಂಪ ದಯೆ, ಅನುಕಂಪ ಕನಿಕರ, ನಮ್ಮ ಮೇಲೆ ಕರುಣೆ ಕೃಪೆ ಇದನ್ನು ತೋರಿಸಿ ಆ ಕೃಪಾರಸದಿಂದ, ಆ ದಯಾರಸದಿಂದ ಅಲಂ ಬೇಕಾಗುವಷ್ಟು, ಯೋಗ್ಯವಾಗಿ ಇರುವಷ್ಟು, ಸಾಕಷ್ಟು, ಶಂ ದಿಶ, ಶಂ ಅನ್ನೋದಕ್ಕೆ ಸುಖ ಅಂತ, ಶಂಕರ ಅಂದರೆ ಸುಖವನ್ನು ನೀಡುವವನು, ಶಂ ಅನ್ನುವ ಶಬ್ದಕ್ಕೆ ಸುಖ ಅಂತ ಅರ್ಥ. ಸುಖವನ್ನು ದಿಶ ನೀಡು ಸ್ವಾಮಿ. ಇದು ಒಂದು ಪ್ರಾರ್ಥನೆ. ಇನ್ನೊಂದು ಪ್ರಾರ್ಥನೆಯನ್ನು ಮತ್ತೆ ತಿಳಿಸ್ತಾರೆ, ನಾನು ಸಂಪಾತಿ, ಅದಕ್ಕಾಗಿ ನೀನು ನನ್ನ ಮೇಲೆ ಅನುಕಂಪವನ್ನು ತೋರಿಸು ಅಂತ ಹೇಳಿದ್ನಲ್ಲ. ಎಲ್ಲಿ ಅನುಕಂಪ ತೋರಿಸಿದ ಉದಾಹರಣೆ ಇದೆ ಅಂತ ಕೇಳಿದರೆ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ಪಂಪಾಸರಸ್ತಟಚರ, ಪಂಪಾಸರಸ್ತಟಚರ, ಪಂಪಾ ಸರೋವರದ ತೀರದಲ್ಲಿ ಆ ಕಿಷ್ಕಿಂಧ ಭಾಗದಲ್ಲಿ ತ್ವಂ ನೀನು ಯತ್ ಪಾಪ ರಾವಣ ಹತಂ, ಪಾಪಿಯಾದ ಅಥವಾ ಪಾಪಿಷ್ಠನಾದ ಆ ರಾವಣನಿಂದ ಹತನಾದಂತಹ ನೀನು ಪಂಪಾಸರಸ್ತಟಚರದಲ್ಲಿ ನೀನು ಯಾವ ರೀತಿಯಾಗಿ ಪಾಪಿಯಾದ ರಾವಣನಿಂದ ಸತ್ತು ಹೋದ. ಯಾರು? ಜಟಾಯು ಅಂತ ಶಬ್ದ ಹೇಳಲಿಲ್ಲ. ವಾದಿರಾಜ ಸ್ವಾಮಿಗಳ ಕವಿತಾ ಕೌಶಲ್ಯ ಗೊತ್ತಾಗ್ತದೆ. ಜಟಾಯು ಅಂತನ್ನುವ ಶಬ್ದವನ್ನು ಹೇಳಲಿಲ್ಲ, ಅದಕ್ಕೆ ಮತ್ತೊಂದು ಶಬ್ದವನ್ನು ಸೇರಿಸಿದರು. ಸಂಪಾತಿ ಪಕ್ಷಿ ಸಹಜಂ ಪಾಪ ರಾವಣ ಹತಂ ಪಾವನಂ ಯದಕೃಥಾ. ಸಂಪಾತಿ ಪಕ್ಷಿ ಸಹಜಂ, ಸಂಪಾತಿ ಮತ್ತು ಜಟಾಯು ಅಂತ ಎರಡು ಪಕ್ಷಿಗಳು, ಇವರಿಬ್ಬರು ಅಣ್ಣತಮ್ಮಂದರು, ಸೋದರರು. ಅಂತಹ ಸಂಪಾತಿಯ ಸೋದರನಾದ ಜಟಾಯುವನ್ನು ನಾನು ಸಂಪಾತಿ ನನ್ನ ಮೇಲೆ ಕರುಣೆಯನ್ನು ತೋರಿಸುವಂತ ನಾನು ಕೇಳಿದ್ದಕ್ಕೆ ಕಾರಣ ಏನು ಅಂತ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ. ನೀನು ಹಿಂದೆ ಚೆನ್ನಾಗಿ ನಿನ್ನ ಕಾಲಿಗೆ ಬಿದ್ದವರ, ಅರ್ಥಾತ್ ಸಂಪಾತಿ ಎನ್ನುವ ಹೆಸರುಳ್ಳ ಭಗವಂತನ ಭಕ್ತನಾದ ಒಂದು ಪಕ್ಷಿ, ಅದರ ಸಹಜಂ ಜೊತೆ, ಸಹ ಅಂದರೆ ಜೊತೆ, ಜ ಅಂದರೆ ಹುಟ್ಟೋದು, ಆ ಸಂಪಾತಿ ಪಕ್ಷಿ ಅನ್ನುವ ಒಂದು ಪಕ್ಷಿ ಅದರ ಸಹಜಂ, ಅದರ ಜೊತೆಯಲ್ಲಿ ಹುಟ್ಟಿರುವಂತಹ ಜಟಾಯು ಅಂತ. ಸಂಪಾತಿಗಳ ಜೊತೆಯಲ್ಲಿ ಹುಟ್ಟಿದ ಜಟಾಯುವನ್ನೇ ನೀನು ಉದ್ಧಾರ ಮಾಡಿದ್ದೀಯ ಅಂದ ಮೇಲೆ ನಾನೇ ಸ್ವತಃ ಸಂಪಾತಿಯಾಗಿ ನಿನ್ನ ಎದುರಿಗೆ ಬಂದು ನಮಸ್ಕಾರ ಮಾಡುತ್ತಾ ಇದ್ದೇನೆ, ನನ್ನ ಮೇಲೆ ಕರುಣೆಯನ್ನು ತೋರಿಸುವಂತನ್ನುವ ಭಾವ ಇಲ್ಲಿ ಅಭಿವ್ಯಕ್ತವಾಗ್ತಾ ಇದೆ. ಅಂತಹ ಸಂಪಾತಿ ಪಕ್ಷಿ ಸಹಜಂ, ಆ ಸಂಪಾತಿ ಪಕ್ಷಿಯ ಸೋದರನಾದ ಜಟಾಯುವನ್ನು ಪಾವನಂ ಯಧಕೃತ, ಅಕೃತಾಹ ಪಾವನಂ, ಅದಕ್ಕೆ ಪಾವನತೆಯನ್ನು, ಒಂದು ಯೋಗ್ಯವಾದ ಗತಿಯನ್ನು, ಅಕೃತಾಹ
ನೀನು ನೀಡಿ ಅದನ್ನು ಆ ರೀತಿಯಾಗಿ ಪಾವನವಾಗುವಂತೆ ಮಾಡಿದೆಯೋ. ತತ್ ಯತ್ ಅಂತ ಬಂದಿತ್ತಲ್ಲ, ತತ್ ಆ ರೀತಿಯಾಗಿ ಪಾಪಕೂಪ ಪತಿತಂ, ಪಾಪದ ಕೂಪ ಒಂದು ದೊಡ್ಡದಾದ ಬಾವಿ, ಆ ಪಾಪದ ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಪತಿತರಾದ ಅನೇಕ ಭಕ್ತರ ಮಾಮಪಿ ನನ್ನನ್ನೂ ಕೂಡ, ವಾದಿರಾಜ ಸ್ವಾಮಿಗಳು ಆ ಪಾಪಕೂಪ ಪತಿತರು ಅನ್ನುವ ತಾತ್ಪರ್ಯವಲ್ಲ. ವಾದಿರಾಜ ಸ್ವಾಮಿಗಳು ಕರುಣೆಯಿಂದ ನಮ್ಮಂತಹ ಆ ಪಾಪದ ಬಾವಿಯಲ್ಲಿ ಬಿದ್ದು ಮೇಲೇಳಲಿಕ್ಕಾಗಲಾರದೆ ಒದ್ದಾಡಿದಂತಹ ನಮ್ಮಂಥವರು ಅಂತ ನಾವು ಹಚ್ಚಿಕೊಳ್ಳಬೇಕು. ವಾದಿರಾಜ ಸ್ವಾಮಿಗಳು ನಮ್ಮ ಪರವಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮಂಥವರು ಮಾಮಪಿ, ಅವರ ಜೊತೆಗೆ ನಮ್ಮನ್ನೂ ಕೂಡ ಅಂತ ತಾತ್ಪರ್ಯ. ಪಾಹಿ ಉದ್ಧಾರ ಮಾಡು ಸ್ವಾಮಿ, ರಕ್ಷಿಸು, ರಕ್ಷಣೆ ಅಂತ ಧಾತು. ಪಾಹಿ ಅಂದರೆ ಉದ್ಧಾರವನ್ನು ಮಾಡು. ಹೀಗೆ ಸ್ವತಃ ಆ ಜಟಾಯು ಪಕ್ಷಿಗೆ ಕೊನೆ ಉಸಿರೆಳೆದಾಗ ಅಲ್ಲಿ ತಾನೇ ಆ ಮೃತವಾಗಿರುವಂತಹ ಜಟಾಯುವಿಗೆ ಅದರ ಅಗ್ನಿ ಸಂಸ್ಕಾರದ ಆದಿಗಳನ್ನು ಮಾಡಿ ಅದಕ್ಕೆ ಯೋಗ್ಯವಾದ ಗತಿಯನ್ನು ನೀಡಿದ್ದಾನೆ ಅಂತ ನಾವು ಕೇಳುತ್ತೇವಲ್ಲ. ತನಗೋಸ್ಕರವಾಗಿ ಸತ್ತಂಥವರಿಗೆ ಸ್ವತಃ ತಾನೇ ಅನುಗ್ರಹವನ್ನು ಮಾಡಿ ತಾನೇ ಆ ಅಗ್ನಿ ಸಂಸ್ಕಾರಾದಿಗಳನ್ನು ಮಾಡಿದ್ದಾನೆ ಅಂತಂದರೆ ಇದು ಭಗವಂತ ಹೇಗೆ ಒಂದು ಪಕ್ಷಿಯನ್ನು ಅನುಗ್ರಹಿಸಿದ, ತನ್ನನ್ನು ನಂಬಿದಂಥವರನ್ನು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹಾಡಿದೆಯಲ್ಲ, ಹಾಗೆ ತನ್ನನ್ನು ನಂಬಿದವರನ್ನು ಕಾಪಾಡುವಂತಹ ಗುಣ ಅದು ಭಗವಂತನದ್ದು. ಆ ಜಟಾಯು ಪಕ್ಷಿಯ ಒಂದು ಅನುಗ್ರಹ ಇದಕ್ಕೆ ಸಾಕ್ಷಿ ಅಂತನ್ನುವ ವಿಚಾರವನ್ನು ವಾದಿರಾಜ ಸ್ವಾಮಿಗಳು ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೇಲೂ ಆ ಅನುಕಂಪ ರಸದಿಂದ ಅನುಗ್ರಹವನ್ನು ಮಾಡುವಂಥ ಭಗವಂತನಲ್ಲಿ ನಾವು ಬೇಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.